ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮಲ್ಲಿಗೆ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಿದ್ದೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಮಲ್ಲಿಗೆ ಹೂ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಅದರ ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ವಾ? ನಿಮ್ಮ ಮನೆಯಲ್ಲಿ ಒಂದೆರಡು ಹೂವನ್ನು ನಿಮ್ಮ ರೂಮಲ್ಲೋ ಹಾಲಲ್ಲೋ ಇಟ್ಟು ನೋಡಿ, ಅದು ಕೊಡೋ ಫ್ರೆಶ್ನೆಸ್ ಫೀಲ್ ಬೇರೆ ಲೆವೆಲ್ ಅಲ್ವಾ? ನಾನಿವಾಗ ತೋರಿಸ್ತಿರೋದು ನಾವು ನರ್ಸರಿಯಿಂದ ತಂದಿರೋ ಶಂಕರಪುರ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ಬೆಳೆಸಿರೋದು. ನೆಲದಲ್ಲಿ ಗಿಡದ ಬೇರುಗಳು ಆಳವಾಗಿ ಮತ್ತು ಅಗಲವಾಗಿ ಹರಡೋದ್ರಿಂದ ಗಿಡಗಳು ದೊಡ್ಡದಾಗಿ ಬೆಳೆದು ತುಂಬಾ ಹೂಗಳನ್ನು ಬಿಡ್ತದೆ. ಮಲ್ಲಿಗೆ ಬೆಳೆಸುವಾಗ ಬೇಕಾದ ಆರೈಕೆ ಮತ್ತು ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮಲ್ಲಿಗೆ ಗಿಡವನ್ನು ನೆಡಬೇಕಾದ್ರೆ ಫಸ್ಟ್ ಜಾಗ ಮತ್ತು ಮಣ್ಣು ಯಾವುದು ಸೂಕ್ತ ಅಂತ ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ಮಲ್ಲಿಗೆ ಗಿಡಕ್ಕೆ ದಿನದಲ್ಲಿ 8ರಿಂದ 9 ಗಂಟೆಗಳ ಕಾಲ ಬಿಸಿಲು ತಾಗ್ತಾನೇ ಇರಬೇಕು. ತುಂಬಾ ನೆರಳಿನ ಜಾಗದಲ್ಲಿ ಗಿಡಗಳನ್ನ ನೆಟ್ಟರೆ ಗಿಡಗಳು ಬೆಳಿತವೆ, ಬಟ್ ಹೂ ಅಷ್ಟಾಗಿ ಬಿಡೋದಿಲ್ಲ. ಸೊ ಬಿಸಿಲು ತಾಗುವ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು. ಕೆಂಪು ಮಣ್ಣು ಮಲ್ಲಿಗೆಗೆ ತುಂಬಾ ಒಳ್ಳೆಯದು. ಗಿಡಗಳನ್ನು ನೆಡುವಾಗ ಗಿಡಗಳ ನಡುವೆ 4 to 5 ಫೀಟ್ ಡಿಸ್ಟೆನ್ಸ್ ಇರಬೇಕು. ಇದರಿಂದ ಗಿಡಗಳು ಒಂದಕ್ಕೊಂದು ತಾಕದೆ ಚೆನ್ನಾಗಿ ಹರಡಿಕೊಂಡು ಬೆಳೆಯುತ್ತದೆ. ಗಿಡ ನೆಡೋ ಮುನ್ನ 1.5 ಫೀಟ್ ಆಳ ಮತ್ತು ಅಗಲದ ಗುಂಡಿ ತೋಡಿ ಆ ಗುಂಡಿಗೆ ಹಸುವಿನ ಸಗಣಿ ಗೊಬ್ಬರ, ಸ್ವಲ್ಪ ಬೇವಿನ ಹಿಂಡಿ ಮತ್ತು ಮೇಲ್ಮಣ್ಣನ್ನು ಬೆರೆಸಿ ನಂತರ ಗಿಡವನ್ನು ನೆಟ್ಟಿರೋದು ನಾವು. ಇದರ ವಿಡಿಯೋ ನನ್ನಲ್ಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಇನ್ನಷ್ಟು ಗಿಡಗಳನ್ನು ಮಾಡೋದಿದೆ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ನೆಲದಲ್ಲಿರುವ ಗಿಡಗಳಿಗೆ ನಾವು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟಿರೋ ಗಿಡದಂತೆ ಪ್ರತಿದಿನ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಮಣ್ಣಿನ ತೇವಾಂಶ ನೋಡಿಕೊಂಡು ವೀಕ್ಲಿ ಟ್ವೈಸ್ ನೀರು ಹಾಕಿದರೆ ಸಾಕಾಗ್ತದೆ. ಬೇಸಿಗೆಯಲ್ಲಿ ಮಾತ್ರ ನೀರಿನ ಪ್ರಮಾಣ ಸ್ವಲ್ಪ ಹೆಚ್ಚು ಮತ್ತು ಮಳೆಗಾಲದಲ್ಲಿ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಂಡ್ರೆ ಸಾಕು. ಸೊ ನಾವು ಈ ರೀತಿ ಡ್ರಿಪ್ಸ್ ಮೂಲಕ ನೀರನ್ನು ಹಾಕ್ತೀವಿ. ಯಾಕಂದರೆ ಇದು ಗಿಡಗಳಿಗೆ ಕೆಳಗಿನಿಂದ ನೀರು ಹಾದು ಹೋಗ್ತದೆ, ಮೇಲಿನಿಂದ ನೀರು ಹಾಯಿಸಬಾರ್ದು. ಯಾಕಂತೇಳಿದರೆ ಎಲೆಗಳಿಗೆ ಮೇಲಿಂದ ನೀರು ಹಾಯಿಸಿದರೆ ಕೆಲವೊಮ್ಮೆ ರೋಗ ಕಾಣಿಸಿಕೊಳ್ಬೋದು. ಸೊ ಡ್ರಿಪ್ಸನ್ನು ಹೆಚ್ಚಾಗಿ ಬಳಸಿ ಅಂತ. ಇನ್ನು ಗಿಡಗಳಿಗೆ ನಾವು ಹಟ್ಟಿ ಗೊಬ್ಬರವನ್ನಷ್ಟೇ ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ. ಮತ್ತು ಹುಳಿಯಾದ ಮಜ್ಜಿಗೆಯನ್ನು ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ಗಿಡವೂ ಚೆನ್ನಾಗಿ ಬೆಳೀತದೆ. ಹೂವಿನ ಇಳುವರಿ ಕೂಡ ದುಪ್ಪಟ್ಟಾಗತ್ತೆ. ಮತ್ತು ಒಂದು ಡ್ರಮ್ಗೆ ಸಗಣಿ ಮತ್ತು ಕಡಲೆ ಹಿಂಡಿಯನ್ನು ಮಿಕ್ಸ್ ಮಾಡಿ 2 or 3 ವೀಕ್ಸ್ ಅದು ಹುಳಿ ಬರೋವರೆಗೆ ಹಾಗೇ ಇಟ್ಟು ಆಮೇಲೆ ಅದನ್ನು ಗಿಡಗಳಿಗೆ ಅಪ್ಲೈ ಮಾಡ್ತೇವೆ. ಸೊ ಇದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ ಆ್ಯಂಡ್ ಇದು ಒಳ್ಳೆಯ ರಿಸಲ್ಟ್ ಕೂಡ ಕೊಟ್ಟಿದೆ. ನಾವು ಡೈರೆಕ್ಟ್ ಗೊಬ್ಬರವನ್ನು ಹಟ್ಟಿಯಿಂದ ತಗೊಂಡು ಬಂದು ಕೂಡಲೇ ಗಿಡಗಳಿಗೆ ಹಾಕಲ್ಲ, ಯಾಕಂದರೆ ಅದು ಹೀಟ್ ಆಗಿರುತ್ತೆ. ಸೊ ಅದನ್ನು ಒಂದು ದಿವಸ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಗಿಡಗಳಿಗೆ ತಾಗದ ಹಾಗೆ ಸ್ವಲ್ಪ ದೂರದಲ್ಲಿ ಗಿಡಗಳ ಸುತ್ತಲೂ ಅದನ್ನು ಅಪ್ಲೈ ಮಾಡಬೇಕು. ಇದಕ್ಕೆ ಮಣ್ಣು ಮುಚ್ಚಿ ನೀರು ಹಾಯಿಸಬೇಕು ನೆಕ್ಸ್ಟ್. ಮತ್ತು ಏನಂದರೆ ಗಿಡದ ಬುಡದಲ್ಲಿ ಬೆಳೆಯುವ ಅನಗತ್ಯ ಕಳೆಗಳನ್ನು ಅವಾಗವಾಗ ಕಿಗುತ್ತಾನೆ ಇರಬೇಕು. ಇಲ್ಲಾಂದರೆ ಗಿಡಕ್ಕೆ ಹಾಕುವ ಗೊಬ್ಬರವನ್ನು ಈ ಕಳೆಗಳೇ ಹೀರಿಕೊಳ್ತವೆ. ಇವಾಗ ನೀವು ನೋಡ್ತಿರೋ ದೃಶ್ಯ ನಾವು ತೋಟಕ್ಕೆ ಮದ್ದು ಬಿಟ್ಟು ಉಳಿದಿರುವ ಮೇಲ್ತುತ್ ಸುಣ್ಣ ಮಿಶ್ರಣವನ್ನು ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇರೋದು. ನಮ್ಮ ಗಿಡಗಳಿಗೆ ರೋಗ ಕಾಣಿಸ್ತಿಲ್ಲ. ಸೊ ಎಲ್ಲಾದರೂ ರೋಗ ಕಂಡಲ್ಲಿ ನಾವು ಬೇವಿನ ಎಣ್ಣೆಯನ್ನು ಲೈಟಾಗಿ ಸ್ಪ್ರೇ ಮಾಡ್ತೀವಿ. ಚಳಿಗಾಲದ ಸಮಯದಲ್ಲಿ ಗಿಡದ ಹಳೆಯ ಕೊಂಬೆಗಳನ್ನು ಅರ್ಧದಷ್ಟು ಕತ್ತರಿಸ್ತೇವೆ. ಮತ್ತು ಈ ರೀತಿ ಚಿಗುರುಗಳನ್ನು ಮೊಗ್ಗುಗಳನ್ನು ಕತ್ತರಿಸೋದ್ರಿಂದ ಹೊಸ ಚಿಗುರುಗಳು ಬಂದು ಹೂ ಜಾಸ್ತಿ ಬಿಡ್ತವೆ. ಇದು ಸ್ವಲ್ಪ ಕಷ್ಟದ ಕೆಲಸ ಅನಿಸಿದ್ರೂ ಕೂಡ ಕೈತುಂಬ ಆದಾಯ ಬರುವಂತಹ ಬೆಳೆ. ಸೊ ನಾವು ಇದನ್ನು ಕಟ್ಟಿ ನಮ್ಮ ಹತ್ತಿರದ ಪೇಟೆಗೆ ಡೈಲಿ ಕೊಡ್ತಾ ಇದ್ದೇವೆ. ಬಟ್ ಎಲ್ಲ ಟೈಮಲ್ಲಿ ಹೂವಾಗಲಿ ಅಥವಾ ರೇಟ್ ಆಗಲಿ ಒಂದೇ ರೀತಿ ಇರೋದಿಲ್ಲ. ಆದರೂ ಇದರಲ್ಲಿ ನಷ್ಟ ಆಗುವ ವಿಷಯ ಖಂಡಿತ ಇಲ್ಲ. ನಮಗಂತೂ ಇದು ಒಂದು ದೊಡ್ಡ ಇಳುವರಿ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಿರೋ ಹೂ ಇದು ನನ್ನಮ್ಮ ಅರ್ಜೆಂಟಾಗಿ ಒಂದು ಮದುವೆ ಫಂಕ್ಷನಿಗೆ ಹೋಗಬೇಕಾದ್ರೆ ಅರ್ಜೆಂಟಲ್ಲಿ ಸ್ವಲ್ಪ ಹೂವನ್ನು ಕಿತ್ತು ಕಟ್ಟಿರೋದು. ನಾವು ಅಂಗಡಿಗೆ ಕೊಡುವಾಗ ಇದನ್ನು ಬಾಳೆ ಗಿಡದ ಬಳ್ಳಿಯನ್ನು ನೀರಿಗೆ ಹಾಕಿ ಆ ಬಳ್ಳಿಯಿಂದ ಹೂವನ್ನು ಕಟ್ಟಿ ನೇಯ್ದು ಅಟ್ಟೆ ಮಾಡಿ ಅಂಗಡಿಗೆ ಕೊಡ್ತೀವಿ. ನಾವು ಇವಾಗ ತೋರಿಸಿದಾಗೆ ಈ ಥರ ನಮಗೆ ನಾರ್ಮಲಾಗಿ ಈ ಥರ ಕಟ್ಟಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ನಾವು
ಈ ಮೊದಲೇ ನಾನು ಹೇಳಿದಾಗೆ ಬಾಳೆ ಗಿಡದ ಬಳ್ಳಿಯನ್ನು ನೀರಿಗೆ ಹಾಕಿ ಆ ಬಳ್ಳಿಯಿಂದ ಹೂವನ್ನು ಕಟ್ಟಿ ನೇಯ್ದು ಅಟ್ಟೆ ಮಾಡಿ ಅಂಗಡಿಗೆ ಕೊಡ್ತೀವಿ. ಸೊ ಆ ವಿಡಿಯೋವನ್ನು ನಾನು ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ ಮತ್ತು ಗಿಡದ ಆರಂಭದ ಹಂತಗಳನ್ನ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸುಮಾರು 100ರಷ್ಟು ಗಿಡಗಳನ್ನ ನಾವು ನೆಟ್ಟಿರೋದ್ರಿಂದ ಇದು ಒಂದು ಉತ್ತಮ ಆದಾಯದ ಇಳುವರಿ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಸ್ವಲ್ಪ ಗಿಡಗಳನ್ನಷ್ಟೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಆ್ಯಂಡ್ ಇನ್ನು ಉಳಿದಿರೋ ಗಿಡಗಳನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತಾಯಿನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಈ ವಿಡಿಯೋ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.